ನಾನಂತೂ ಮನೆಯಲ್ಲೇ ಕುತ್ಕೊಂಡು ಟ್ರೇಡಿಂಗ್ ಇಂದ ತಿಂಗಳಿಗೆ 1.5-2 ಲಕ್ಷ ಅಷ್ಟು ದುಡ್ಡನ್ನ ಅರ್ನ್ ಮಾಡಿದೀನಿ, ಮಾಡ್ತಾನೂ ಇದೀನಿ. ಸೊ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನಾನು ಯಾವ ಟ್ರೇಡಿಂಗ್ ನ ಯೂಸ್ ಮಾಡ್ಕೊಂಡು ಯಾವ ತರ ಟ್ರಿಕ್ಸ್ ಟೆಕ್ನಿಕ್ಸ್ ಅನ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ಮಂತ್ಲಿ 1 ಲಕ್ಷದ ಮೇಲೆ ಅರ್ನಿಂಗ್ ನ ಮಾಡ್ತಾ ಇದ್ದೀನಿ. ಅದು ಮನೆಯಲ್ಲಿ ಕುತ್ಕೊಂಡು ಒಂದು ಆಸ್ ಎ ಹೌಸ್ ವೈಫ್ ಆಗಿ ನನ್ನ ಫ್ರೀ ಟೈಮ್ ಅಲ್ಲಿ 1-2 ಗಂಟೆ 3 ಗಂಟೆ ಕುತ್ಕೊಂಡು ಕೆಲಸ ಮಾಡಿ ಯಾವ ತರ ಅರ್ನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಹಾಗೇನೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವು ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡ್ತಾ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಏನಪ್ಪಾ ಅಂತಂದ್ರೆ ಇವತ್ತು ನಾನು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯನ ಮಾತಾಡ್ಬೇಕು ಅಂತ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಸೊ ಏನಪ್ಪಾ ಅಂತಂದ್ರೆ ತಮ್ಮೇಲ್ ನೋಡಿದ್ರೇನೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಏನ್ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಆಸ್ ಎ ಹೌಸ್ ವೈಫ್ ಆಗಿ ಮನೇಲಿ ಖಾಲಿ ಇರುವಂತಹ ಟೈಮ್ ಅಲ್ಲಿ ಅಂದ್ರೆ ನಮ್ಗೆ ಸಿಗುವಂತಹ 2-3 ಗಂಟೆ ಟೈಮ್ ಅಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಯಾವ ತರ ಅರ್ನ್ ಜಾಸ್ತಿ ಮಾಡ್ಕೋಬಹುದು, ಹಾಗೂ ಶಾರ್ಟೇಜ್ ಆಫ್ ಟೈಮ್ ಅಲ್ಲಿ ನಮ್ಗೆ 1-2-3 ಗಂಟೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ ಟೈಮ್ ಅಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್, ಯಾಕಂದ್ರೆ ಟ್ರೇಡಿಂಗ್ ಮಾಡ್ಬೇಕಂದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವ್ದನ್ನು ಮಾಡಕ್ಕಾಗಲ್ಲ. ಟ್ರೇಡಿಂಗ್ ಆಗ್ಲಿ ಬಿಸ್ನೆಸ್ ಆಗ್ಲಿ ಯಾವುದೇ ಆಗ್ಲಿ ನಾವು ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವ್ದನ್ನು ಮಾಡಕ್ಕಾಗಲ್ಲ. ಸೊ ಅದನ್ನೇ ನಮ್ಮ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಂಡು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡೋದು ಯಾವ ತರ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ ಅಂತ. ಟ್ರೇಡಿಂಗ್ ಅಂದ್ರೇನೆ ಲಾಸ್ ಅನ್ನೋಂತಹ ಮೈಂಡ್ ಸೆಟ್ ಎಲ್ಲರ ಮನ್ಸಲ್ಲೂ ತುಂಬ್ಕೊಂಡ್ಬಿಟ್ಟಿದೆ ತುಂಬಾ ಜನಕ್ಕೆ. ಅದು ಯಾಕೆ ಅಂತಂದ್ರೆ ಕರೆಕ್ಟ್ ಆಗಿ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಎಷ್ಟು ಇನ್ವೆಸ್ಟ್ ಮಾಡ್ಬೇಕು, ಯಾವ ತರ ಇನ್ವೆಸ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ತುಂಬಾ ಜನ ತುಂಬಾನೇ ದುಡ್ಡನ್ನ ಲಾಸ್ ಮಾಡ್ಕೊಂಡಿರುವಂತಹ ಉದಾಹರಣೆಗಳು ಇದೆ. ಇನ್ನು ಕೆಲವರು ಟ್ರೇಡಿಂಗ್ ಅಂದ್ರೆ ತುಂಬಾನೇ ಭಯ ಪಡುವಂತಹ ತುಂಬಾ ಸಿಚುವೇಶನ್ ಗಳನ್ನು ಕೂಡ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ತುಂಬಾ ಲಾಸ್ ಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ನನ್ನ ಪ್ರಕಾರ ಅದು ತಪ್ಪು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಾವು ಕರೆಕ್ಟ್ ಆಗಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಟ್ಯಾಲೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಸೊ ನಮ್ಗೆ ಯಾವುದೇ ತರದ್ದು ಲಾಸ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಅದೇ ತರ ಲಾಸ್ ಆಗದೆ ಯಾವ ತರ ಟ್ರೇಡಿಂಗ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ತರ ಇನ್ನೂ ಹೆಚ್ಚು ವಿಡಿಯೋಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ನಾನು ಎಲ್ಲಿ ಇನ್ವೆಸ್ಟ್ ಮಾಡಿದೆ, ಎಷ್ಟು ಇನ್ವೆಸ್ಟ್ ಮಾಡಿದೆ, ಅದರಿಂದ ನನಗೆ ಎಷ್ಟು ಅರ್ನಿಂಗ್ ಬಂತು ಅಂತ ಎಲ್ಲಾನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಯಾರಾದ್ರೂ ನಾನ್ ಏನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕಮೆಂಟಿಗೆ ರಿಪ್ಲೈ ಕೂಡ ಮಾಡ್ತೇನೆ. ಹಾಗೆ ನನಗೆ ತುಂಬಾ ಇಂಟ್ರೆಸ್ಟ್ ಇರೋರು ಮಾತ್ರ ಮಾಡಿ, ಇಂಟ್ರೆಸ್ಟ್ ಇರೋರು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನನ್ನ ಪರ್ಸನಲ್ ನಂಬರ್ ಕೂಡ ಅವರಿಗೆ ಶೇರ್ ಮಾಡ್ಕೊಳ್ತೀನಿ. ಆನಂತರ ಎಲ್ಲಾ ಡೀಟೇಲ್ಸ್ ಕೂಡ ಫೋನ್ ಮುಖಾಂತರ ನಾನು ಹೇಳ್ಕೊಡ್ತೀನಿ ಯಾವ ತರ ಮಾಡಿದೆ. ಸೊ ಇಲ್ಲಿ ಟ್ರೇಡಿಂಗ್ ಅಲ್ಲಿ ಯಾವ ತರಪ್ಪ ಅಂತಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು. ಝೀರೋ ಇನ್ವೆಸ್ಟ್ಮೆಂಟ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಆಗೋದಿಲ್ಲ. ಸೊ ನಾನು ಯಾವ ತರ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ನಿಮ್ಗೂ ಗೊತ್ತಾಗ್ಬೇಕು ಅಂತಂದ್ರೆ ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಇಂಟ್ರೆಸ್ಟ್ ಇರೋರು ಮಾತ್ರ ಕಮೆಂಟ್ ಮಾಡಿ ತಿಳಿಸಿ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಕೂಡ ನಿಮ್ ತರನೇ ಅರ್ನ್ ಮಾಡ್ತೀವಿ ಅನ್ನೋಂತಹ ಮೈಂಡ್ ಸೆಟ್ ಇರೋರು ಮಾತ್ರ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅವರಿಗೆ ನಾನು ನನ್ನ ನಂಬರ್ನ ಶೇರ್ ಮಾಡ್ಬಿಟ್ಟು ಅವ್ರ ಜೊತೆ ಮಾತಾಡ್ತೀನಿ. ಸೊ ನಾನು ಯಾಕಪ್ಪ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಂತಂದ್ರೆ ನಾನು ಆಸ್ ಎ ಸಿವಿಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. 2 years ಮುಂದೆ ನನಗೆ ಅನಿವಾರ್ಯ ಕಾರಣಗಳಿಂದ ಮನೆಯಲ್ಲಿ ನಮ್ಮ ಅತ್ತೆ ಹುಷಾರಿಲ್ದೇ ಇರೋ ತರ ಆಯ್ತು, ನಮ್ಮ ತಾಯಿಗೆ ಹುಷಾರಿಲ್ದೇ ಇರೋ ತರ ಆಯ್ತು. ಆನಂತರ ಅವ್ರನ್ನ ಕೇರ್ ಮಾಡೋದಕ್ಕೆ ಹೋಗಿ ನನಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಯ್ತು. ಆ ಟೈಮಲ್ಲಿ ನನಗೆ ಅನಿವಾರ್ಯ ಕಾರಣಗಳಿಂದ ಇದ್ದಿದಂತ ಕೆಲ್ಸನೂ ಬಿಟ್ಟು ಮನೇಲಿ ಕುತ್ಕೊಳ್ಳುವಂತಹ ಸಿಚುವೇಶನ್ ಬಂತು. ಸೊ ಆಗ ನನ್ಗೆ ಏನ್ ಅನಿಸ್ತಿತ್ತು ಅಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಬೇರೆ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. 18 years ಆದ್ಮೇಲೆ ನಾವ್ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಸೊ ನಮ್ಗೆ ನಾವು ಏನ್ ಖರ್ಚು ಮಾಡ್ತೀವಿ ಅದನ್ನ ನಾವೇ ಅರ್ನ್ ಮಾಡ್ಕೋಬೇಕು ಅನ್ನೋಂತಹ ಒಂದು ಮೈಂಡ್ ಸೆಟ್ ಇತ್ತು. ಸೊ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ನಮ್ಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು, ಅದರಿಂದ ಹೆಂಗೋ ಬ್ಯಾಲೆನ್ಸ್ ಆಗ್ತಾ ಇತ್ತು. ಸೊ ಎಜುಕೇಶನ್ ಎಲ್ಲ ಮುಗಿದ್ಮೇಲೆ ಕೆಲ್ಸ ಅಂತ ಸೇರ್ಕೊಂಡಾಗ ಸ್ಯಾಲ್ರಿ ಅಂತ ಬರ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು. ಸೊ ಏನಾಯ್ತು, ಇವಾಗ ಕಂಪ್ಲೀಟ್ ಆಗಿ ಸ್ಯಾಲ್ರಿ ಎಲ್ಲಾನು ಸ್ಟಾಪ್ ಆದ್ಮೇಲೆ ನನ್ಗೆ ಏನೋ ಒಂಥರ ಬೇಜಾರಾಗಕ್ ಸ್ಟಾರ್ಟ್ ಆಯ್ತು. ಸೊ ಅದಕ್ಕೆ ನಾನು ಫಸ್ಟ್
ನಾನು ಬೇಜಾರಾದಾಗ ನನ್ಗೆ ಏನಾದ್ರು ಒಂದು ಅರ್ನಿಂಗ್ ಬೇಕು ಅಂತ ನಾನು ಡಿಸೈಡ್ ಮಾಡಿದಾಗ ನಾನು ಫಸ್ಟ್ ಮೈಂಡಿಗೆ ಬಂದಿದೆ ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಏನಾದ್ರು ಅರ್ನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೈಂಡ್ ಸೆಟ್ ಇಟ್ಕೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ, ಫೇಸ್ಬುಕ್ ಓಪನ್ ಮಾಡಿದೆ, ಅದೇ ತರ ಯೂಟ್ಯೂಬ್ ಚಾನಲ್ ಕೂಡ ನಾನು ಸ್ಟಾರ್ಟ್ ಮಾಡಿದೆ. ಸೊ ಅದೇನೋ ವಿಧಿ ವಿಪರ್ಯಾಸನೋ ಏನೋ ಗೊತ್ತಿಲ್ಲ, ನಂದು ಏನೋ ಯೂಟ್ಯೂಬ್ ಅಲ್ಲಾಗ್ಲಿ ಫೇಸ್ಬುಕ್ ಅಲ್ಲಾಗ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದ್ರಲ್ಲೂ ಕ್ಲಿಕ್ಕೇ ಆಗಿಲ್ಲ. ಏನೋ ಸಬ್ಸ್ಕ್ರೈಬರ್ಸ್ ಬಂದ್ರೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಲ್ಲ, ವ್ಯೂಸ್ ಬಂದ್ರೆ ಫಾಲೋವರ್ಸ್ ಬರೋದಿಲ್ಲ, ಈ ತರ ಆಗಕ್ ಸ್ಟಾರ್ಟ್ ಆಯ್ತು. ಸೊ ನನ್ಗೆ ತುಂಬಾನೇ ಬೇಜಾರಾಯ್ತು. ಸೊ ಅದಾದ್ಮೇಲೆ ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈಗ ಒಂದ್ ವರ್ಷವರೆಗೂ ನಾನು ಟ್ರೈ ಮಾಡಿದೆ. ಸೊ ಅಲ್ಲಿ ನನ್ಗೆ ಯಾವುದೇ ತರ ಬೆನಿಫಿಟ್ಸ್ ಅನ್ನೋದು ಸಿಕ್ಲೇ ಇಲ್ಲ. ಅದಾದ್ಮೇಲೆ ನಾನು ಕುತ್ಕೊಂಡು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, ಯಾಕೆ ಈ ತರ ಆಗ್ತಾ ಇದೆ, ನಾನು ಅನ್ಕೊಂಡಿದ್ದೆ ಯಾವ್ದು ನನ್ಗೆ ಅಚೀವ್ ಮಾಡಕ್ ಆಗ್ತಾ ಇಲ್ಲ, ನಾನು ಕೆಲಸ ಬಿಟ್ಟೆ ತಪ್ಪು ಮಾಡ್ಬಿಟ್ನಾ. ಸೊ ಯಾಕಂತಂದ್ರೆ ನಂದು ಸೇವಿಂಗ್ಸ್ ಕೂಡ ಕಡಿಮೆ ಆಗ್ತಾ ಬಂತು. ನನ್ಗೆ ಹಸ್ಬೆಂಡ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು ಇದೆ, ಬಟ್ ನನ್ಗೆ ಚಿಕ್ಕ ವಯಸ್ಸಿಂದನೂ ನನ್ಗೆ ಕೇಳಿ ಕೇಳಿ ತರಿಸ್ಕೊಳ್ಳೋದು ಆತರ ಕೇಳಿ ಕೇಳಿ ಮಾಡ್ಕೊಳ್ಳೋ ಅಂತದ್ದು ಇಲ್ಲ. ಅಂದ್ರೆ ಇದು ಫೈನಾನ್ಷಿಯಲಿ ನನ್ಗೆ ಆಲ್ಮೋಸ್ಟ್ ನಾನು 18 ಇಯರ್ಸ್ ಆದ್ಮೇಲಿಂದ ನಮ್ಮ ತಂದೆ ತಾಯಿ ಹತ್ರನೂ ಕೂಡ ನನ್ಗೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ನಾನು ಯಾವತ್ತೂ ಕೇಳಿದ್ದೇ ಇಲ್ಲ. ಸೊ ನನ್ಗೆ ಏನ್ ಬೇಕು ಅಂತ ಅವರು ನೋಡಿ ಕೊಡಿಸ್ತಾ ಇದ್ರು. ಇನ್ ಕೇಸ್ ಅವ್ರು ಕೊಡ್ಸಿಲ್ಲ ಅಂತಂದ್ರು ನಾನು ಫೋರ್ಸ್ ಮಾಡಿ ಕೇಳಿ ಆತರ ಮಾಡಿರೋ ಅಂತಹದ್ದು ತುಂಬಾನೇ ಕಡಿಮೆ. ಅದಾದ್ಮೇಲೆ ಇಲ್ಲಿ ಕೆಲ್ಸನೂ ಬಿಟ್ಟು ಕುತ್ಕೊಂಡ್ಮೇಲೆ ನಂದು ಸೇವಿಂಗ್ಸ್ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಅವಾಗ ನನ್ಗೆ ಯೋಚನೆ ಸ್ಟಾರ್ಟ್ ಆಯ್ತು, ಸೊ ನಾನು ಇದೇ ತರ ಕುತ್ಕೊಂಡ್ರೆ ಇನ್ನೊಂದ್ 2-3 ವರ್ಷದಲ್ಲಿ ನನ್ನ ಸೇವಿಂಗ್ಸ್ ಎಲ್ಲಾನು ಕಡಿಮೆ ಆಗೋಗ್ಬಿಡುತ್ತೆ. ಯಾಕಂದ್ರೆ ನನ್ನ ಹಸ್ಬೆಂಡ್ ಎಲ್ಲೋ ಇಲ್ದೇ ಇರೋ ಆಬ್ಸೆನ್ಸ್ ಅಲ್ಲಿ ನಾನು ಹಾಲ್ ನಾನೇ ತಗೊಂಡ್ಬರ್ಬೇಕಾಗುತ್ತೆ. ಸೊ ಅದನ್ನ ಹಾಲಿಂದ ದುಡ್ಡು ಕೊಡಿ ಅಂತ ನಾವು ಕೇಳಕ್ ಆಗಲ್ಲ. ಸೊ ಆಮೇಲೆ ಅವ್ರೆಲ್ಲಾರು ಊರಿಗೆ ಹೋಗಿದ್ರು ಅಂತಂದ್ರೆ ಇನ್ ಕೇಸ್ ಅವ್ರು ಮನಿ ಕೊಟ್ಟಿದ್ರು ಅಂದ್ರೆ ಪರವಾಗಿಲ್ಲ, ಅವ್ರು ಬರೋವರೆಗೂ ನಾವೇ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಸೊ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಕೈಯಲ್ಲಿರುವಂತಹ ಮನಿ ಎಲ್ಲಾನು ಖಾಲಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದಾದ್ಮೇಲೆ ನನ್ನ ಮೈಂಡ್ ಸೆಟ್ಗೆ ಬಂತು, ನಾನು ವಿತೌಟ್ ಅರ್ನಿಂಗ್ ಮನೇಲಿ ಕುತ್ಕೊಂಡಿದ್ರು ಏನಾದ್ರು ಒಂದು ಚಿಕ್ಕದಾಗಿ ಸ್ಮಾಲ್ ಆಗಿ ಏನಾದ್ರು ಒಂದು ಅರ್ನಿಂಗ್ ಮಾಡಿಲ್ಲ ಅಂತಂದ್ರೆ ಲೈಫ್ ತುಂಬಾ ಕಷ್ಟ ಆಗುತ್ತೆ. ನನ್ನ ಸೇವಿಂಗ್ಸ್ ಎಲ್ಲ ಖಾಲಿ ಆದ್ಮೇಲೆ ಮತ್ತೆ ನಾನು ಕಂಪ್ಲೀಟ್ ಆಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲಾನು ಯೋಚನೆ ಮಾಡಿ ಈಗ 1 ವರ್ಷದ ಮುಂಚೆ ಟ್ರೇಡಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮೈಂಡಿಗೆ ಬಂತು. ಸೊ ಅದಾದ್ಮೇಲೆ ಯಾಕಂತಂದ್ರೆ ನನ್ಗೆ ಝೀರೋ ನಾಲೆಡ್ಜ್, ನನ್ನ ಮನೇಲಿ ಯಾರು ಇಲ್ಲ, ಇವನ್ ಅಣ್ಣ ಮಾಡ್ತಿದ್ರು. ಆಗ ಅವರು ಸ್ಟಾರ್ಟ್ ಮಾಡಿದಾಗ ನನ್ಗೆ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ. ಸೊ ಅವ್ರು ಸ್ಟಾರ್ಟ್ ಮಾಡಿದಾಗ ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಕೇಳಕ್ಕೆ ಏನು ಆಗಿಲ್ಲ. ಬಟ್ ಅವ್ರಿಗೆ ಸ್ವಲ್ಪ ಪ್ರಾಫಿಟ್ ಕೂಡ ಆಯ್ತು, ಕೊನೆಗೆ ಅವ್ರಿಗೂ ಸ್ವಲ್ಪ ಲಾಸ್ ಕೂಡ ಆಯ್ತು. ಹಾಗಾಗಿ ಅವರು ಟ್ರೇಡಿಂಗ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರು. ಸೊ ಅವ್ರ ಹತ್ರ ಕೇಳಿದೆ, ಅದಕ್ಕೆ ಅವ್ರು ಹೇಳಿದ್ರು ಟ್ರೇಡಿಂಗು ಅದು ನಾನು ಹೇಳಕ್ ಆಗಲ್ಲಮ್ಮ, ನನಗೆ ಲಾಸ್ ಆಯ್ತು, ಅದಕ್ಕೆ ನಾನು ಸ್ಟಾಪ್ ಮಾಡಿದೆ ಅಂತ. ಸೊ ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವರು ಕೂಡ ಅದೇ ತರ ಹೇಳಿದ್ರು, ಎಲ್ಲರ ಮೈಂಡ್ ಅಲ್ಲೂ ಅದೇ ತರ ಇತ್ತು. ಸೊ ಟ್ರೇಡಿಂಗ್ ಅಂದ್ರೆ ಲಾಸು, ನಾವು ಮಾಡಿದ್ರೆ ಆಗತ್ತೆ, ಇಲ್ಲ ಅಂತಂದ್ರೆ ಇಲ್ಲ ಅನ್ನೋ ತರ ಮೈಂಡ್ ಸೆಟ್ ಎಲ್ಲರೂ ಇಟ್ಕೊಂಡಿದ್ದು. ಅದಾದ್ಮೇಲೆ ನಾನು ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ಕೆಲವು ಕ್ಲಾಸ್ಗಳನ್ನೆಲ್ಲ ಅಟೆಂಡ್ ಮಾಡಿ, ಸೊ ನಾನು ಯಾಕೆ ಮಾಡಬಾರ್ದು, ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಸ್ವಲ್ಪ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಸೊ ನಾನು ನನ್ನ ಟ್ಯಾಲೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಸೊ ಯಾವ ತರ ಮಾಡ್ಬೇಕು, ಸೊ ನನ್ಕಿಂತ ಸೀನಿಯರ್ಸ್ ಯಾರಿದ್ರು ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರು ಯಾವ ತರ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದ್ರು, ಅವರು ಏನ್ ಟ್ರಿಕ್ಸ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರು, ಅದನ್ನ ನಾನು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಚಿಕ್ಕದಾಗಿ ಎಲ್ಲಾನು ನಾನು ಕೂಡ ನನ್ನ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಬಂದೆ. ಸೊ ಅದಾದ್ಮೇಲೆ ನನ್ಗೆ ಸಕ್ಸಸ್ಫುಲ್ ಅನ್ನೋವಂಥದ್ದು ಒಂದು ಕಾಣಿಸ್ತು. ಸಕ್ಸಸ್ಫುಲ್ ಅನ್ನೋವಂಥದ್ದು ಕಾಣಿಸ್ತು ಅಂತಂದ್ರೆ ನನ್ಗೆ ಖುಷಿ ಆಗಕ್ ಸ್ಟಾರ್ಟ್ ಆಯ್ತು. ಸೊ ನಾನು ಮನೆಯಲ್ಲಿ ಆಸ್ ಎ ಹೌಸ್ ವೈಫ್ ಆಗಿ ಮನೆಯಲ್ಲಿ ಇರೋರು ಅದೆಲ್ಲರನ್ನು ಕೇರ್ ಮಾಡ್ಕೊಂಡು, ಮತ್ತೆ ನಂದು ಏನೋ ಒಂದು 2-3 ಅವರ್ಸ್ ಟೈಮ್ ಅನ್ನ ಫ್ರೀ ಮಾಡ್ಕೊಂಡು ಆ ಟೈಮಲ್ಲಿ ನಾನು ಕೂಡ ಲಕ್ಷಗಟ್ಲೆ ದುಡಿತಾ ಇದ್ದೀನಿ ಅಂತಂದ್ರೆ ಸೊ ಅದು ಒಂದು ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಅದೇ ತರ ನಾನು ಅದೇ ಮೆಥಡ್ ನ ಯೂಸ್ ಮಾಡ್ಕೊಂಡು ಎಷ್ಟೋ ದಿನ ಅದೇ ತರ ಮಾಡ್ಕೊಂಡು ಇವಾಗ ಒಂದು ಸಕ್ಸಸ್ಫುಲ್ ಆಗಿ ನಿಂತಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ನನ್ಗೆ ಥ್ಯಾಂಕ್ಫುಲ್ ಹೇಳ್ಬೇಕಂತಂದ್ರೆ ನನ್ನ ಟೀಮ್ ಏನಿದೆ ಅವ್ರಿಗೆ ಥ್ಯಾಂಕ್ಫುಲ್ ಹೇಳ್ಬೇಕು. ಯಾಕಂತಂದ್ರೆ ನನ್ಗೆ ಝೀರೋ ನಾಲೆಡ್ಜ್ ಇಂದ ಇವತ್ತು ಈ ನಾಲೆಡ್ಜ್ಗೆ ತಂದು ನಿಲ್ಸಿರೋರೆಲ್ಲರಿಗೂ ಅವ್ರು ಮೇ ಬಿ ನನ್ನ ವಿಡಿಯೋಸ್ ನ ನೋಡ್ತಾ ಇರ್ತಾರೆ, ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಥ್ಯಾಂಕ್ ಯು ಅಂತಾನೆ ಹೇಳ್ಬೇಕು. ಸೊ ಮತ್ತೆ ಈ ತರ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತ ನನ್ಗೆ ನನ್ನ ಫ್ರೆಂಡ್ ಕೂಡ ಗೈಡ್ ಮಾಡಿದ್ರು. ಸೊ ಅವರಿಂದ ನಾನು ಇವತ್ತು ಈ ಸ್ಟೇಜಿಗೆ ಬಂದಿದ್ದೀನಿ. ಸೊ ಅವರಿಗೂ ಕೂಡ
ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತಾನೆ ನನ್ಗೆ ತುಂಬಾನೇ ಖುಷಿ ಆಗುತ್ತೆ. ಅವ್ರ ಬಗ್ಗೆ ಎಲ್ಲ ಹೇಳ್ಕೋಬೇಕು ಅಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ತರ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದೆ, ನನ್ನ ಅರ್ನಿಂಗ್ಸ್ ಏನು, ಎಷ್ಟರಿಂದ ಸ್ಟಾರ್ಟ್ ಮಾಡಿದೆ, ಯಾವ ತರ ನಾನು ಸಕ್ಸಸ್ಫುಲ್ ಆಗಿ ಇವಾಗ ಲ್ಯಾಕ್ಸ್ ಎಲ್ಲ ಅರ್ನ್ ಮಾಡ್ತಾ ಇದ್ದೀನಿ. ಸೊ ಆ ತರ ಎಲ್ಲಾನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡ್ಲೇಬೇಕು. ವಿತೌಟ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಏನು ಮಾಡೋಕ್ಕಾಗಲ್ಲ. ಸೊ ನಾವು ಚಾರ್ಜಸ್ ಅಂತ ಏನು ಮಾಡೋದಿಲ್ಲ. ನಂದು ಯಾವುದೇ ಕ್ಲಾಸ್ಗಳು ಕೂಡ ನಾನು ಮಾಡ್ತಾ ಇಲ್ಲ. ಸೊ ಇದು ಕ್ಲಾಸ್ಗೆ ಪ್ರಚಾರಕ್ಕೆ ಅಂತ ಏನು ನಾನು ವಿಡಿಯೋ ಮಾಡಿಲ್ಲ. ಸೊ ಈ ತರನೂ ಒಂದು ಇದೆ ಅರ್ನಿಂಗ್ ಮಾಡೋದಕ್ಕೆ. ಆಸ್ ಎ ಹೌಸ್ ವೈಫ್ ಆಗಿ, ಆಸ್ ಎ ಸ್ಟೂಡೆಂಟ್ ಆಗಿ ತುಂಬಾ ಜನ ಇರ್ತಾರೆ. ಅವರು ಕೂಡ ಶಾರ್ಟ್ ಕಟ್ ಅಲ್ಲಿ ಶಾರ್ಟ್ ಟೈಮ್ ಅಲ್ಲಿ ಮತ್ತೆ ಪಾರ್ಟ್ ಟೈಮ್ ವರ್ಕ್ ತರ ಏನಾದ್ರು ಮಾಡ್ಬೇಕು, ನಮ್ಗೆ ಮಿನಿಮಮ್ ಅರ್ನಿಂಗ್ ತರ ಏನಾದ್ರು ಒಂದು ಮಾಡ್ಕೋಬೇಕು ಅನ್ನೋಂತಹ ಮೈಂಡ್ ಸೆಟ್ ಇಟ್ಕೊಂಡು ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಹೆಲ್ಪ್ಫುಲ್ ಆಗ್ಲಿ, ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಂದ ಅವರು ಮ್ಯಾಕ್ಸಿಮಮ್ ಅವ್ರು ಎಷ್ಟು ಅರ್ನಿಂಗ್ ಮಾಡ್ಬೇಕಂತ ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೆ. ಅದ್ರ ಪ್ರಕಾರ ಅವರು ಅರ್ನಿಂಗ್ ಮಾಡ್ಕೊಳ್ಳಿ, ಅವ್ರಿಗೆ ಕೂಡ ಹೆಲ್ಪ್ ಆಗ್ಲಿ ಅನ್ನೋಂತ ಒಂದು ರೀಸನ್ ಇಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂತಂದ್ರೆ ನನ್ಗೆ ಒಬ್ರು ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ಹೇಳಿ ನನ್ಗೆ ಐಡಿಯಾ ಕೊಟ್ಟಿಲ್ಲ, ನನ್ಗೆ ಒಂದು ಪ್ಲಾಟ್ಫಾರ್ಮ್ ತೋರಿಸಿಲ್ಲ ಅಂದಿದ್ರೆ ನಾನು ಇವತ್ತು ಆಸ್ ಎ ಸಕ್ಸಸ್ಫುಲ್ ಆಗಿ ಇಲ್ಲಿ ನಿಮ್ ಮುಂದೆ ಬಂದು ನಿಂತ್ಕೊಳ್ಳೋ ಅಂತ ಸಿಚುವೇಶನ್ ನನಗೂ ಕೂಡ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಯಾರಾದ್ರೂ ಒಬ್ರು ಬೆಳೀತಾ ಇದಾರೆ ಅಂದ್ರೆ ಒಬ್ರು ಹೆಲ್ಪ್ ಇಲ್ದೇನೆ ಆಗೋದಿಲ್ಲ. ಸೊ ಕೆಲವರು ಅವರು ಸ್ವಂತಕ್ಕೆ ಬೆಳೀತಾ ಇದಾರೆ ಅಂದ್ರೆ ತುಂಬಾ ಲಾಂಗ್ ಟೈಮ್ ತಗೊಳುತ್ತೆ. ಸೊ ನಾನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಅರೌಂಡ್ 1 ಇಯರ್ ಇಂದಾನು ಕೂಡ ಆಲ್ಮೋಸ್ಟ್ 6 months to 1 year ಇಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಸೊ ನಿಮ್ಗೂ ಕೂಡ ಈ ಪ್ಲಾಟ್ಫಾರ್ಮ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಇಂಟ್ರೆಸ್ಟ್ ಇರೋರು ಮಾತ್ರ ಬನ್ನಿ. ಫಸ್ಟ್ ಹೇಳ್ತಾ ಇದ್ದೇನೆ, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ಡೀಟೇಲ್ಸ್ ಕೊಡ್ತೀನಿ. ಏನಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಐ ಆಮ್ ಇಂಟ್ರೆಸ್ಟೆಡ್ ಅಂತ ಆಗ್ಲಿ ಅಥವಾ ಟ್ರೇಡಿಂಗ್ ಅಂತ ಆಗ್ಲಿ ಏನಾದ್ರೂ ಒಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ಅವರಿಗೆ ನಾನು ನಂದು ನಂಬರ್, ವಾಟ್ಸಪ್ ನಂಬರ್ ಆಗ್ಬೋದು, ಇಲ್ಲ ನನ್ನ ಪರ್ಸನಲ್ ನಂಬರ್ ಆಗ್ಬೋದು, ನಾನು ಅವ್ರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅವ್ರಿಗೆ ಇಂಟ್ರೆಸ್ಟೆಡ್ ಇದ್ದು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಏನ್ ಹೆಲ್ಪ್ ಬೇಕೋ ಎಲ್ಲ ಹೆಲ್ಪ್ಗಳನ್ನು ಕೂಡ ನಾನು ಮಾಡಿ ಕೊಡ್ತೇನೆ. ಬಟ್ ಅದಕ್ಕಂತ ನಾವು ಯಾವುದೇ ಚಾರ್ಜಸ್ ಆ ಥರ ಏನು ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ. ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸುಮ್ನೆ ಏನೇನೋ ಕಮೆಂಟ್ ಎಲ್ಲ ಮಾಡಕ್ ಹೋಗ್ಬೇಡಿ, ಬೈಯೋದು ಆ ಥರ ಎಲ್ಲ. ಯಾಕಂತಂದ್ರೆ ಇದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಾನು ಶೇರ್ ಮಾಡ್ಕೊಳ್ತೀನಿ. ನಾನು ಯಾವ ತರ ಅರ್ನ್ ಮಾಡ್ತಾ ಇದ್ದೀನಿ, ಎಷ್ಟು ಅರ್ನ್ ಮಾಡಿದೀನಿ, ಎಷ್ಟು ರೀಚ್ ಆಗಿದ್ದೀನಿ, ಯಾವ ತರ ಟಾರ್ಗೆಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡೆ ಎಲ್ಲಾನು ನನ್ನ ಪೇಜ್ ಅನ್ನ ನೀವು ಫಾಲೋ ಮಾಡ್ತಾ ಹೋದ್ರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲದ್ರ ಬಗ್ಗೆನೂ ಕೂಡ ನಾನು ಅಪ್ಡೇಟ್ಸ್ ಅನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಒಂದ್ ವಿಡಿಯೋದಲ್ಲಿ ಇದು ಎಲ್ಲಾನು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಯಾಕಂದ್ರೆ 6 months 1 year ನಾವು ಹಾಕಿರುವಂತಹ ಎಫರ್ಟ್ ಆಗ್ಬೋದು, ಮತ್ತೆ ನಮ್ದು ಸಕ್ಸಸ್ಫುಲ್ ಸ್ಟೋರಿನ ಒಂದು ವಿಡಿಯೋದಲ್ಲಿ ನಾವು ಹೇಳ್ಕೊಳಕ್ ಆಗಲ್ಲ, ಪ್ರತಿಯೊಂದನ್ನು ನಾವು ಶೇರ್ ಮಾಡ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಇದೆ ಅಲ್ಲ, ಇದ್ರ ಜೊತೆಲಿ ನಂದು ಬೇರೆ ಬಿಸ್ನೆಸ್ ಗಳು ಕೂಡ ಇದೆ, ಅದ್ರ ಬಗ್ಗೆ ನಾನು ಇಲ್ಲೇನು ಶೇರ್ ಮಾಡ್ಕೊಳ್ತಾ ಇಲ್ಲ. ಸೊ ಆದ್ರೆ ನನ್ಗೆ ಟ್ರೇಡಿಂಗ್ ಅಲ್ಲಿ ಇನ್ಕಮ್ ಕೊಟ್ಟಷ್ಟು ಬೇರೆ ಯಾವ ಬಿಸ್ನೆಸ್ ನನ್ಗೆ ಇನ್ಕಮ್ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಒಂದ್ಸಲ ಟ್ರೇಡಿಂಗ್ ಅಥವಾ ಐ ಆಮ್ ಇಂಟ್ರೆಸ್ಟೆಡ್ ಅಂತ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ ಜೊತೆ ನನ್ನ ನಂಬರ್ ಶೇರ್ ಮಾಡಿ ಹಾಗೆ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಂಟ್ರೆಸ್ಟ್ ಇರೋರು ಮಾತ್ರ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.